Monday? Bad day. Wednesday? It's fine. And Friday? It's our day. I will speak to your mom. I will convince her, believe me. Promise? I promise. If I'm pregnant? Then we will keep her junior Elena. A little angel. Leave me. Come on, we'll Ellie. keep it for next Friday. Oh. Mama is calling. I better go. Don't go. Hey, not now. Please. Good night. Take care. Bye. ಸಾರಿ. That's okay. ಇದೇನಾ ನಿನ್ ಫ್ರೈಡೇ ಮೂನು? ಹೌದು, ಅವಳತ್ರ ಯಾವ ಫಿಲ್ಮ್ ಡೈಲಾಗ್ ಹೇಳಿ ಪಟಾಯಿಸ್ದೆ? ಹೋಗ್ಬೇಕಾದ್ರೆ ಚಿಲ್ಲರೆ ಎಸ್ದಂಗೆ ಸ್ಮೈಲ್ ಕೊಟ್ಟು ಹೋಗ್ತಾ ಇದ್ದಾಳೆ. She is pregnant, man. ಅದಕ್ಕೆ ಯಾರ್ ಕಾರಣ? ನಾನೇ ಇರ್ಬೋದು. ಇದು ನೀನ್ ಯಾವಾಗ್ಲೂ ಹೇಳೋ ಡೈಲಾಗ್ ತಾನೆ. ಇದಕ್ಕೊಂದು ಸೊಲ್ಯೂಷನ್ ಇದೆ. ಕೊಯಂಬತ್ತೂರಲ್ಲಿ ನನಗೆ ಗೊತ್ತಿರೋ ಒಬ್ಬ ಬಕ್ರ ಇದ್ದಾನೆ. ಇವಳನ್ನ ಅವನ ತಲೆ ಕಟ್ಟಿದ್ರೆ ಹೇಗೆ? ಅದ್ರ ಬದಲು ನೀನೇ ಕಟ್ಕೋ. ಅದು ಒಳ್ಳೆ ಐಡಿಯಾ. ಆ ಕಲ್ ತಗೊಂಡ್ ಬಾ. ಅದು ಇಲ್ಲಿ ಪೂರ್ವ ದಿಕ್ಕು ಯಾವುದು? ಆ ಕಡೆ. ಓ, ಆ ಕಡೆನಾ? ಹಂಗಂದ್ರೆ ಇಲ್ಲಿಡಿ. ಇಲ್ಲಿ. ಯಾಕೆ ಈ ಪೂರ್ವ ಪಶ್ಚಿಮ ಎಲ್ಲ ಕೇಳ್ತಾ ಇದ್ದಾರೆ? ಬನ್ನಿ, ಕೆಲಸ ಅಂತ ಬಂದ್ರೆ ನಾನು ಕಿಲ್ಲಾಡಿ ಕಂಡ್ರ. ಕೆಲವು ದಿಕ್ಕುಗಳಲ್ಲಿ ಅಡುಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಅಪ್ಪ ಯಾವಾಗಲೂ ಅದನ್ನೇ ಫಾಲೋ ಮಾಡ್ತಾರೆ. ಯಾಕೆ ಹಾಗೆ? ಅದು ಬರೀ ನಂಬಿಕೆ ಮಾತ್ರ ಅಲ್ಲ, ಶಾಸ್ತ್ರನೂ ಕೂಡ. ಹಾಗಾದ್ರೆ ಈ ಥರ ಚಿಕ್ಕ ಚಿಕ್ಕ ವಿಷಯ ಇರುತ್ತೆ ಅಲ್ವಾ? ಹೌದು. ಊರಲ್ಲಿದ್ದಾಗ ಅಪ್ಪ ಬರೀ ಬಾಳೆ ಎಲೆ ಮೇಲೆ ಊಟ ಬಡಿಸೋದು. ಅನ್ನ ಇರೋ ಬಿಸಿಗೆ ಎಲೆ ಬಾಡಬೇಕು. ಅವಾಗ ಊಟದಲ್ಲಿ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಸೋ ನೈಸ್. ಇದನ್ ಪ್ರಾರಂಭಿಸಕ್ ಮುಂಚೆ ರಿಚುವಲ್ಸ್ ಏನಾದ್ರೂ ಇದೆಯಾ? ಐ ಮೀನ್ ಪೂಜೆನೋ ಆ ಥರ ಏನಾದ್ರು? ಅಪ್ಪ ಕೆಲವೊಂದು ಪೂಜೆಗಳನ್ನ ಮಾಡ್ತಾರೆ, ಆಮೇಲೆ ವ್ರತ. ನಿಮ್ಮಲ್ಲಿ ಮಡಿ ಅಂತ ಹೇಳ್ತಾರಲ್ಲ, ಅಪ್ಪನ ಜೊತೆ ಕೆಲಸ ಮಾಡೋರೆಲ್ಲರೂ ಕಂಪಲ್ಸರಿಯಾಗಿ ವ್ರತದಲ್ಲೇ ಇರಬೇಕು. ಹೌದೌದು, ತುಂಬಾ ಕಂಪಲ್ ಮಾಡ್ತಾರೆ. ಒಂದ್ ನಿಮಿಷ. ಆಮೇಲೆ ಈ ತರ ನಮ್ಗೆ 12 ಒಲೆ ಬೇಕು. ದೊಡ್ಡ ಅಂಡೆಗೆ ಮಾತ್ರ ದೊಡ್ಡ ಕಲ್ಬೇಕು, ಮಿಕ್ಕಿದಕ್ಕೆಲ್ಲ ಚಿಕ್ಕ ಚಿಕ್ಕದರ ಸಾಕು. ಬೇಳೆ ಎಲ್ಲ ಆ ಕಡೆ ಮೂಲೆಯಲ್ಲಿ ಇರಬೇಕು. ಆಮೇಲೆ ಏನೋ ಹೇಳ್ಬೇಕು ಅಂತ ಅನ್ಕೊಂಡಲ್ಲಪ್ಪ. ಇದನ್ನೆಲ್ಲ ಇಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಅಲ್ಲ, ಈ ಹುಡುಗಿ ತಾನೇ ಮದ್ವೆ. ಆಮೇಲೆ ಎಲ್ಲಾ ವಿಷಯನೂ ಚೆನ್ನಾಗಿ ನಡಿಬೇಕು ಅನ್ನೋದು ಈ ಹುಡುಗಿಗೂ ಆಸೆ ಇರುತ್ತಲ್ವಾ? ಅದಿರ್ಲಿ, ನಾನು ಹೇಳೋದನ್ನ ಯಾರು ಹೇಳ್ಬೇಕು? ಓ ಸರಿ, ಹಾಗಾದ್ರೆ ಅಲ್ಲೇ ಹೋಗಿ ಹೇಳ್ಬಿಡ್ತೀನಿ. ಅಬ್ಬಬ್ಬಬ್ಬಬ್ಬ, ಇಲ್ಲಿ ತರಕಾರಿಗಳನ್ನ ಎಷ್ಟು ಚೆನ್ನಾಗಿ ಜೋಡಿಸಿದಾರೆ ಗೊತ್ತಾ? ಹಂಗೆ ಹಸಸಿನೇ ತಿನ್ಬಿಡ್ಬೇಕು ಅನ್ಸುತ್ತೆ. ಏನೋ ಲಿಸ್ಟ್ ಕೊಟ್ಬಿಟ್ರೆ ಸಾಕು, ಅವರೇ ಚೆನ್ನಾಗಿರೋ ಕ್ವಾಲಿಟಿನ ಎತ್ತಿಟ್ಬಿಡ್ತಾರಂತೆ. ಬೇರೆ ಎಲ್ಲ ತಯಾರಾಗಿದೆ. ನೀವ್ಯಾವಾಗ ಬರ್ತೀರಾ? ಅಲ್ಲ, ನನಗೆ ಮಸಾಲೆ ಪುಡಿಗಳು ಬೇಕಾಗುತ್ತೆ. ಅಮ್ಮನಿಗೆ ಹೇಳ್ಬಿಟ್ರೆ ಸಾಕು. ಏನೋ ಅಲ್ಲೇ ಪಕ್ಕದಲ್ಲಿದ್ದಾಳ, ಕೊಡಿ ಹಂಗಾದ್ರೆ. ತಗೊಳಮ್ಮ ನಿನ್ ಫೋನು. ನನ್ನ? ಯಾರು? ನಿನ್ನ ಗಂಡ, ಇನ್ಯಾರು? ಹೌದಾ? ತಗೋ, ಮಾತಾಡು. ಹಲೋ. ಇವಳು ಆಡ್ತಿರೋದು ನೋಡಿದ್ರೆ ನಿನ್ನೆ ಮೊನ್ನೆ ತಾನೇ ಅವಳು ಮದುವೆ ಆದಾಗಿದೆ. ಮತ್ತೆ ಡಾರ್ಲಿಂಗ್, ರಾತ್ರಿ ಮಲ್ಕೊಂಡ್ರೆ ನಿದ್ದೆನೇ ಬರೋದಿಲ್ಲ. ಯಾಕೆ ನಿದ್ದೆ ಬರಲ್ಲ ಅಂತ ನಿನ್ಗೆ ಓಪನ್ ಆಗಿ ಹೇಳ್ಬೇಕಾ? ಅದನ್ನೆಲ್ಲ ನಾನು ನೋಡ್ಕೊತೀನಿ ಬಿಡು. ಆಮೇಲೆ ಬೆಳಗ್ಗೆ ಹೊತ್ತು ಏನಾದರೂ ತಿಂದ್ರೆ ಸರಿಯಾಗಿ ಜೀರ್ಣನೇ ಆಗಲ್ಲ, ಗುಡುಗುಡು ಅಂತ ಇರುತ್ತೆ ಒಳಗಡೆ ಎಲ್ಲ. ಹೌದು, ನೀನೇನು ತಿಂದೆ? ಹಲೋ ಅಮ್ಮಣಿ, ಕಟ್ಟಾಗೋಯ್ತು. ಅದು ಕಟ್ಟಾಗಿಲ್ಲ, ಕರೆನ್ಸಿ ಖಾಲಿ ಆಯ್ತು. ಹಲೋ, ಇದು ಇಂಟರ್ನ್ಯಾಷನಲ್ ಕಾಲು, ಮುಖ್ಯವಾದ ವಿಚಾರ ಮಾತ್ರ ಮಾತಾಡಬೇಕು. ಅದ್ಬಿಟ್ಟು ಸೀರಿಯಲ್ ಕತೆ ಎಲ್ಲ ಮಾತಾಡಬಾರ್ದು. ಓ, ನನ್ನ ಡೆವಲಪ್ಮೆಂಟ್ ಎಲ್ಲ ನಿನ್ಗೆ ಗೊತ್ತಾಗೋಯ್ತಾ? ಇನ್ಮೇಲೆ ನಿನ್ ಮುಂದೆ ಏನು ಮಾತಾಡಲ್ಲ ಬಿಡು. ನನ್ನ ಮಗ ನೋಡಿ ಬಾಲು, ತುಂಬ ಕಷ್ಟಪಟ್ಟು ಈ ಲೆವೆಲ್ಗೆ ಬಂದಿದ್ದೀನಿ ಅಂತ ಎಲ್ಲರೂ ಹೇಳಿದಾಗೆ ನಾನು ಹೇಳಲ್ಲ. ಕಷ್ಟಪಡಲಿಲ್ಲ, ಅನುಭವ ಪಟ್ಟೆ. ಅದರಿಂದ ಕಲ್ತ್ಕೊಂಡು ನನ್ನನ್ನು ಬೆಳೆಸ್ಕೊಂಡೆ. ಆದರೆ ಯಾವತ್ತೂ ನಾನು ಊರನ್ನು ಮರೀಲಿಲ್ಲ, ನಮ್ಮ ಗುರುಗಳನ್ನ ಯಾವತ್ತೂ ಮರೀಲಿಲ್ಲ. ಎಲ್ಲವರ ಆಶೀರ್ವಾದದ ಪ್ರಭಾವ. ನನ್ನ ಮಗಳ ಮದುವೆ ಈ ಥರ ಮಾಡೋ ಯೋಚನೆ ನನಗಿರಲಿಲ್ಲ. ದೋಹಕ್ಕೆಲ್ಲ ಕರ್ಸ್ಕೊಳ್ಳೋಣ ಅಂತಿದ್ದೆ. ಕಥಕಲಿ, ಕೀಲ್ಕುದ್ರೆ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದು ದೊಡ್ಡ ಶೋ ಅಪ್ ಆಗುತ್ತೆ ಅಂತ ಅದನ್ನೆಲ್ಲ ಕೈ ಬಿಟ್ಬಿಟ್ಟು ಒಳ್ಳೆ ಮುಹೂರ್ತದಲ್ಲಿ ಮದುವೆ, ರುಚಿಯಾದ ಅಡುಗೆ ಮಾಡಿಸೋಣ ಅಂದ್ಕೊಂಡೆ.